ವೀಕ್ಷಕರೇ, ಈ 5 ದೇವರುಗಳನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆದಲ್ಲಿ 100% ನಿಮ್ಮ ಮನೆಯಲ್ಲಿ ಪ್ರೀತಿ, ಶಾಂತಿ, ರಕ್ಷಣೆ, ಧೈರ್ಯ, ಧನ ಸಮೃದ್ಧಿ, ಒಗ್ಗಟ್ಟು, ಕಾರ್ಯಕ್ಕೆ ಬರುವಂಥ ವಿಘ್ನಗಳು ಸಕಲವೂ ದೂರವಾಗುತ್ತೆ. ಯಾವುದು ಆ ಪ್ರಮುಖ 5 ದೇವರುಗಳು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾವುದು ಆ ಪ್ರಮುಖ ದೇವರುಗಳು ಅನ್ನೋದಕ್ಕಿಂತ ಮುಂಚೆ ಪ್ರಥಮ ಸ್ಥಾನದಲ್ಲಿ ಬರತಕ್ಕಂಥದ್ದು ಗಣೇಶ ದೇವರು. ಯಾಕಂದರೆ ಪ್ರಥಮ ಪೂಜಿತನಾಗಿರ್ತಕ್ಕಂಥವನು, ವಿಘ್ನ ವಿನಾಶಕನಾಗಿರ್ತಕ್ಕಂಥವನು, ಮತ್ತು ನಿಮ್ಮ ಮನೆಯಲ್ಲಿ ಏನೇ ಕಾರ್ಯಗಳಲ್ಲಿ ವಿಘ್ನತೆ ಇದ್ದರೂ ಕೂಡ ಆತ ನಿವಾರಣೆ ಮಾಡ್ತಕ್ಕಂಥದ್ದು. ಅದರೊಟ್ಟಿಗೆ ಬಹಳ ಮುಖ್ಯವಾಗಿ ನೀವು ಎಡಮುರಿ ಗಣಪತಿಯನ್ನು ಪೂಜೆ ಮಾಡೋದು ಬಹಳ ಒಳ್ಳೆಯದು. ನಂತರವಾಗಿ ಮಹಾಲಕ್ಷ್ಮಿ, ಮನೆಯಲ್ಲಿ ಐಶ್ವರ್ಯ, ಧನ ಸಮೃದ್ಧಿ ವೃದ್ಧಿಯಾಗಲು, ಚಿನ್ನಾಭರಣ ಆಗಿರ್ಬೋದು, ಧನಕನಕಗಳ ಒಂದು ಏಳಿಗೆ ನೀವು ಕಾಣಲಿಕ್ಕೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ. ಅದರಲ್ಲೂ ಕೂಡ ಕುಳಿತ ಭಂಗಿಯಲ್ಲಿರ್ತಕ್ಕಂಥ ಲಕ್ಷ್ಮಿಯನ್ನು ಆರಾಧನೆ ಮಾಡೋದು ಬಹಳ ಒಳ್ಳೆಯದು. ನಂತರವಾಗಿ ವಿಷ್ಣು ಅಥವಾ ಕೃಷ್ಣ ದೇವರನ್ನು ಆರಾಧನೆ ಮಾಡೋದು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒಂದು ಶಾಂತಿ ಮತ್ತು ಒಂದು ಪ್ರೀತಿ ನಿರಂತರವಾಗಿ ಇರಬೇಕು ಅನ್ನೋ ಒಂದು ವಿಚಾರಕ್ಕೋಸ್ಕರ ಆ ದೇವರನ್ನು ಆರಾಧನೆ ಮಾಡಿ. ಅದರೊಟ್ಟಿಗೆ ನೀವು ರಾಧಾಕೃಷ್ಣ ಆಗಿರ್ಬೋದು, ಜಗನ್ನಾಥ ಆಗಿರ್ಬೋದು, ವೆಂಕಟೇಶ್ವರ ದೇವರನ್ನು ಸಹ ಆರಾಧಿಸಬಹುದು. ನಂತರವಾಗಿ ಶಿವ ಪರಿವಾರ ಅಂದರೆ ಶಿವ, ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ, ಈ ಒಟ್ಟಾರೆ ಇರುವಂತಕ್ಕಂಥ ದೇವರ ಫೋಟೋವನ್ನಿಟ್ಟು ಅಥವಾ ವಿಗ್ರಹವನ್ನಿಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗಿರುವಂಥದ್ದು. ಒಗ್ಗಟ್ಟಿನ ಒಂದು ಸಂಕೇತವಾಗಿ ಈ ದೇವರನ್ನು ಪೂಜಿಸುವಂಥದ್ದಿರುತ್ತೆ. ನಂತರವಾಗಿ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ. ಯಾಕಂತ ಹೇಳಿದ್ರೆ ಮನೆಯಲ್ಲಾಗಿರ್ಬೋದು, ನಿಮಗಾಗಿರ್ಬೋದು ಒಂದು ರಕ್ಷಣೆ, ಒಂದು ಧೈರ್ಯ ವೃದ್ಧಿ ಮಾಡ್ತಕ್ಕಂಥದ್ದು. ಇದರಲ್ಲಿ ನೀವು ಲಂಕೆ ದಹಿಸುವಂತಕ್ಕಂಥದ್ದಾಗಿರ್ಬೋದು, ರೌದ್ರಾವತಾರವಾಗಿರ್ತಕ್ಕಂಥ ಅಥವಾ ಕೋಪಿಷ್ಠನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯನ್ನು ಇಟ್ಟು ಪೂಜೆ ಮಾಡೋದು ಶೋಭೆಯಲ್ಲ ಮತ್ತು ಒಳ್ಳೆಯದಲ್ಲ. ಕೊನೆಯದಾಗಿ ಎಲ್ಲರೂ ನಾರ್ಮಲ್ ಆಗಿ ಅವರ ಮನೆ ದೇವರಾಗಿರ್ಬೋದು, ಅವರ ಕುಲದೇವರನ್ನ ಇಟ್ಟು ಪೂಜೆ ಮಾಡ್ತಾರೆ. ಆ ದೇವರನ್ನು ಪ್ರಮುಖ ಸ್ಥಾನದಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆ, ಒಂದು ಪಾಸಿಟಿವ್ ಗ್ರೋತ್ ಆಗಿರುವಂಥದ್ದು, ನಿಮ್ಮ ಮೈಂಡ್ಸೆಟ್ಟು ಕೂಡ ಪಾಸಿಟಿವ್ ಆಗಿರುತ್ತೆ. ಮತ್ತು ಇದು ನಿರಂತರವಾಗಿ ನೀವು ಪೂಜೆ ಮಾಡಬೇಕು. ಒಂದು ದಿನ ಮಾಡಿ ಒಂದು ದಿನ ಬಿಡೋದನ್ನು ಬಿಡಬೇಕು. ನಿರಂತರವಾಗಿ ದೈವಾರಾಧನೆ ನೀವು ಮಾಡೋದ್ರಿಂದ ದೈವ ಸಂಕಲ್ಪ, ದೈವಾನುಗ್ರಹ ನಿಮಗೆ ಸಿಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯವಸ್ಥೆಗಳಲ್ಲಿ, ನಿಮ್ಮ ವಿಚಾರಗಳಲ್ಲಿ ಒಂದು ಸಮೃದ್ಧಿಯನ್ನು ನೀವು ಕಾಣ್ತಾ ಹೋಗ್ತೀರಿ. ಇನ್ನೂ ನಿಮಗೆ ಈ ಥರದ ಹೆಚ್ಚಿನ ಕಂಟೆಂಟ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಹಾಗೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.